ಹರಿ ಓಂ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸತ್ಶಾಸ್ತ್ರಪ್ರವಚನಾಸಕ್ತಾನ್ ಎಲೆಮೆಲ್ಯರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾನ್ ತಾನ್ ನಮಸ್ಯೆ ಗುರುಂ ಮಮ. ಹರಿ ಓಂ. ಹರಿ ಓಂ. ಹರಿ ಓಂ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಮಾ ಬ್ರಹ್ಮ ರುದ್ರ ಇಂದ್ರಾದಿವಂದ್ಯ ಭಕ್ತವತ್ಸಲ ಭವರೋಗ ವೈದ್ಯ ಶರಣಾಗತ ವಜ್ರ ಪಂಜರ ಆಪದ್ಬಾಂಧವ ಅನಿಮಿತ್ತ ಬಂಧೋ ಪತಿತ ಪಾವನ ಮಹಾರೋಗ ನಿವಾರಣ. ಪುರಂದರದಾಸರು ರಚಿಸಿದ ಗದ್ಯ ಪಾಠ 4ನೇ ಗದ್ಯ ಎಂಬತಕ್ಕಂಥದ್ದು ಭವರೋಗ ವೈದ್ಯ. ಮೊದಲು ಈ ಅರ್ಥವನ್ನು ಮಾಡಿಕೊಳ್ಳೋಣ. ಭವರೋಗ ವೈದ್ಯ. ಭವರೋಗ ವೈದ್ಯ ಅಂದರೇನು ಅಂತ ಪ್ರಶ್ನೆ. ನಮ್ಮ ರೋಗ ಯಾವುದು, ಇದರ ನಿವಾರಣೆ ಹೇಗಾಗುವುದು, ಇದು ಮೂಲಭೂತ ಪ್ರಶ್ನೆ. ಜೀವರು ಅಂದರೆ ಏನು, ರೋಗಿಗಳು ಅಂತ ಅರ್ಥ. ಯಾಕೆ ಅವರು ಅಸ್ವತಂತ್ರರು ಹೌದು, ದೋಷಿಗಳು. ಯಾವ ಥರ ದೋಷ? ರೋಗ ಇರುವುದೇ ದೋಷ. ಆ ರೋಗ ಅನ್ನೋದು ಯಾವುದು? ಭವರೋಗ. ಅಂದರೆ ರೋಗದಲ್ಲಿ ಎಷ್ಟು ವಿಧ? ಹೊರಗಡೆ ನಮ್ಮ ಶರೀರಕ್ಕೆ ಆಗ್ತಕ್ಕಂಥದ್ದು, ಮನಸ್ಸಿಗೆ ಆಗ್ತಕ್ಕಂಥದ್ದು, ಸ್ವರೂಪಕ್ಕೆ ಆಗತಕ್ಕಂಥ ಲಿಂಗ ಶರೀರಕ್ಕೆ ಆಗ್ತಕ್ಕಂಥದ್ದು. ನಮಗೆ ಹೊರಗಡೆ ಆಗತಕ್ಕಂಥ ರೋಗ ತಕ್ಷಣದಲ್ಲೇ ನಮ್ಗೆ ಗೊತ್ತಾಗ್ಬಿಡ್ತದೆ. ಕಾಲು ಊದ್ಕೊಂಡಿತ್ತು, ಕೈ ಊದ್ಕೊಂಡಿತ್ತು, ಕಣ್ಣು ಊದ್ಕೊಂಡಿತ್ತು, ವೇದನೆ ಇದೆ, ತುರಿಕೆ ಇದೆ, ಈ ರೀತಿಯಲ್ಲಿ. ಇನ್ನು ಹೊಟ್ಟೆ ಒಳಗಿರತಕ್ಕಂಥದ್ದು ವೇದನೆ, ತಲೆನೋವು, ಹೊಟ್ಟೆ ನೋವು, ಏನು ಬೇರೆ ಬೇರೆ ದೇಹದ ಬೇರೆ ಬೇರೆ ಅಂಗಗಳ ವೇದನೆ ಅಂತ ಹೇಳ್ಕೊಳ್ತೀವಿ. ಶರೀರದ ಒಳಗಡೆ ಅಹಿತಕರವಾಗಿ ಬೆಳೆದ ಪಾಪದ ಶ್ಲೇಷವ, ಅದರಿಂದ ನಮಗೆ ಪೀಡಿತವಾಗುವುದಕ್ಕೆ ರೋಗ ಎಂದು ವೈದ್ಯರು ಹೇಳ್ತಾರೆ. ಆದರೆ ಈ ರೋಗ ಒಂದು ಆ ವ್ಯಕ್ತಿ ಮೃತನಾದರೆ ಹೊರಟೋಗ್ಬಿಡುತ್ತೆ. ಕಾಯಿಲೆ ಯಾವ ಕಾಯಿಲೆನೂ ಇರೋದಿಲ್ಲ. ಆದರೆ ಸತ್ರೂ ಸಹ ಇರತಕ್ಕಂಥ ಕಾಯಿಲೆ ಯಾವುದು, ಅದನ್ನು ನಾವು ರೋಗ ಅಂತ ಹೆಸರಬೇಕು. ಯಾಕೆಂದರೆ ಇದರ ಅರ್ಥವನ್ನು ತಿಳ್ಕೊಳ್ಳೋಣ. ಭವ ಎಂದರೆ ಸಂಸಾರ ಅಂತ ಹೆಸರು. ರೋಗ ಅಂದರೆ ಏನು? ಜೀವರು, ರುದ್ರದೇವರು ಮೊದಲುಗೊಂಡು ಎಲ್ಲರೂ ಹುಟ್ಟಿದ ಕೂಡಲೇ ಅಳ್ತಾರೆ. ಈ ಅಳೋದ್ರಿಂದ ಭಗವಂತ ಬ್ರಹ್ಮದೇವರ ಮೂಲಕ ರುದ್ರ ಅಂತ ಹೆಸರು ಕೊಟ್ಟರು ಮಹಾದೇವರು, ರುದ್ರದೇವರಿಗೆ. ಆದರೆ ಉಳಿದವರಿಗೆ ಯಾಕೆ ಕೊಳ್ಳಿಲ್ಲ? ಯಾಕಂದರೆ ಅದು ರೋಗವೇ. ಅವರು ರೋಗ ಅಂದರೆ ರೋದನ ಗತಿ. ರೋ ಅಂದರೆ ರೋದನ, ಗ ಅಂದರೆ ಗತಿ. ಅಳುವುದಕ್ಕೆ ಒಂದು ದಾರಿ. ಹುಟ್ಟುವುದಕ್ಕೂ ಅಳು, ಸಾಯುವುದಕ್ಕೂ ಅಳು. ಮಧ್ಯದಲ್ಲಿ ಅಳುವುದು ಲೆಕ್ಕ ಇಲ್ಲ. ಯಾಕಂದರೆ ಅದು ಕೆಲವರು ಅಳಬಹುದು, ಬಿಡಬಹುದು, ನಿಮಗೆ ಪ್ರಜ್ಞಾವಸ್ಥೆ ಇರುತ್ತೋ ಇಲ್ಲವೋ, ಅದರ ಸಂಖ್ಯೆ ಇಡೋಕ್ಕೆ ಸಾಧ್ಯವಿಲ್ಲ. ಈ 2 ಅಳು ಮಾತ್ರ ಎಲ್ಲ ಜೀವರುಗಳಿಗೂ ಬಂಧನ ರೂಪವಾಗಿ ಇರ್ತಕ್ಕಂಥದ್ದು. ನಾವು ಹೊರಗಿನ ರೋಗವನ್ನು ಕಂಡು ಕೂಡಲೇ ವೈದ್ಯರ ಹತ್ರ ಹೋಗಬೇಕು ಅಂತ ಎಲ್ಲರಿಗೂ ಒಂದು
ಕಾಮನ್ ಸೆನ್ಸ್, ಎಲ್ಲರಿಗೂ ಬುದ್ಧಿ ಗೊತ್ತಾಗ್ಬಿಡುತ್ತೆ. ಒಳಗಿನ ರೋಗ ಬಂದರೆ ಹೌದು ಆ ಟೆಸ್ಟ್ ಮಾಡಿಸ್ಕೊಳ್ಬೇಕು, ಈ ಟೆಸ್ಟ್ ಮಾಡಿಸ್ಬೇಕು, ಒಂದು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಬೇಕು ಅಂತ ನಮಗೆ ದೊಡ್ಡ ಕಾಯಿಲೆ ಅಂಥೇಳಿ ನಮಗೆ ಅರಿವಾಗುತ್ತೆ. ಅದಕ್ಕೆ ಭಾಳ ದೊಡ್ಡ ಮೊತ್ತದ ಹಣವನ್ನು ಖರ್ಚು ಮಾಡಬೇಕು, ಭಾಳ ದೂರ ಹೋಗಬೇಕು, ಪಥ್ಯ ಇಡಬೇಕು. ಈ ರೀತಿಯಲ್ಲಿ ಅದಕ್ಕೆ ಸಲಕರಣೆಗಳು ನೂರಾರು ವಿಧಿ ಬಂಧಗಳನ್ನು ನಾವು ಹಾಕೊಂಡ್ಬಿಡ್ತೀವಿ. ಆದರೆ ನಿಜವಾದ ರೋಗ ಯಾವುದು? ಹುಟ್ಟುವುದು, ಸಾಯುವುದು. ಇದರ ಬಗ್ಗೆ ಯೋಚನೆ ಯಾರು ಮಾಡಿಸಿದ್ದಾರೆ? ಯಾಕೆ ಅಂದರೆ ನಿಜವಾದ ಯೋಚನೆ ಬುಡವನ್ನು ಕಿತ್ತರೆ ಮರ ಬೆಳೆಯೋದೇ ಇಲ್ಲ. ನಾವು ಮೇಲಿನ ಕೊಂಬೆಗಳ ಕಿತ್ತರೆ ಏನಾಗ್ತದೆ? ಚಿಗುರ್ಕೊಳ್ತಾನೆ ಇರುತ್ತೆ. ಹಾಗೆ ನಾವು ಶರೀರಕ್ಕೆ ರಕ್ಷಣೆ ಮಾಡೋಕ್ಕೆ ಹೋಗಿ, ಮನಸ್ಸನ್ನು ರಕ್ಷಣೆ ಮಾಡೋಕ್ಕೆ ಹೋಗಿ ನಾವು ಅದ್ರ ಕೈಗೆ ಸಿಕ್ಕಾಕೋತಾ ಇರ್ತೀವಿ. ಆದರೆ ಮೂಲಭೂತವಾದ ಬುಡ ಸಹಿತ ಕೀಳುವಂತೆ ಸಂಸಾರವನ್ನೇ ತೆಗೆದಾಗ ಮಾತ್ರ ನಮಗೆ ಮುಕ್ತಿ ಎಂಬತಕ್ಕಂಥದ್ದಾಗಿ ಸ್ವರೂಪಾನಂದ ಮೋಕ್ಷ ನಮಗೆ ಸಿಗಲು ಸಾಧ್ಯವಾಗತ್ತೆ. ಆದ್ದರಿಂದ ನಾವು ನಮ್ಮ ಸಣ್ಣ ಸಣ್ಣ ಕಾಯಿಲೆಗೆ ಹುಡುಕುವ ವೈದ್ಯರಂತೆ ದೊಡ್ಡ ದೊಡ್ಡ ಕಾಯಿಲೆಗೆ ಹುಡುಕುವ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ದೊಡ್ಡ ದೊಡ್ಡ ವೈದ್ಯರನ್ನು ಹುಡುಕುವಂತೆ ಹುಟ್ಟು ಸಾವು ಎಂಬತಕ್ಕಂಥ ಭವರೋಗಕ್ಕೆ ವೈದ್ಯ ಯಾರು? ಭಗವಂತ. ಈ ಒಂದು ಅರಿವು ನಮಗೆ ಎಂದು ಸಾಧ್ಯವಾಗುತ್ತೋ ಆಗ ಉಳಿದ ಶಾರೀರಿಕ ತೊಂದರೆಗಳು, ಮಾನಸಿಕ ತೊಂದರೆಗಳು ಇದರ ಮುಂದೆ ಏನೂ ಅಲ್ಲ. ಏಕೆಂದರೆ ಒಬ್ಬ ಜೀವ ಎಷ್ಟು ಸಲ ಹುಟ್ಟಿದ್ದಾನೆ, ಎಷ್ಟು ಸಲ ಸತ್ತಿದ್ದಾನೆ ಯಾರಿಗೂ ಗೊತ್ತಿಲ್ಲ. ಯಾವ ಕ್ರಿಮಿಕೀಟದಲ್ಲಿ ಹುಟ್ಟಿದ್ದಾನೆ, ಯಾವ ಕ್ರಿಮಿಕೀಟದಲ್ಲಿ ಸತ್ತಿದ್ದಾನೆ, ಯಾವ ಯಾತನೆ ಪಟ್ಟಿದ್ದಾನೆ, ಯಾವ ಯಾತನೆ ಪಡಬೇಕಾಗಿದೆ ಯಾರಿಗೂ ಗೊತ್ತಿಲ್ಲ. ಇಷ್ಟು ಭಯಂಕರವಾದ ರೋಗ ನಮ್ಮ ಮುಂದಿದೆ. ನಾವು ಅದನ್ನು ಮರೆತು ಕಂಬಳಿ ಹೊದ್ಕೊಂಡು ಮಲ್ಕೊಂಡಿದ್ದೇ ಮಾಡ್ತಾಯಿದ್ದೀವಿ. ನಾವು ಬಹಳ ಜಾಗೃತರಾಗಿದ್ದೀವಿ ಅಂತ ಹೇಳಿ ಕೇವಲ ಶರೀರ ರಕ್ಷಣೆಯಲ್ಲಿ ನಾವು ತೊಡಗಿಸ್ಕೊಂಡಿದ್ದೇವೆ. ವೈದ್ಯನ ಬಳಿ ನಮಗೆ ಹೋಗೋಕ್ಕೆ ಹೋಗಿಲ್ಲ. ವೈದ್ಯ ಯಾರು ಇದಕ್ಕೆ ಅನ್ನೋ ಪರಿಚಯವನ್ನು ನಾವು ಮಾಡಿಕೊಂಡಿಲ್ಲ. ಇದು ನಮ್ಮ ಸ್ಥಿತಿಯಾಗಿದೆ. ಪುರಂದರದಾಸರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಭಕ್ತ ವತ್ಸಲ, ಹೌದು ಭಗವಂತ, ಅವನು ನಿನಗೆ ದೊರೆಯಬೇಕಾದರೆ ಮೊದಲು ನಿನ್ನ ರೋಗವನ್ನು ಸ್ವಲ್ಪ ಸರಿಪಡಿಸ್ಕೋಬೇಕಪ್ಪ. ಸರಿಪಡಿಸ್ಕೊ ಮಾರ್ಗ ಏನು? ಯಾರು ನಿಜವಾದ ವೈದ್ಯ ಅಂದರೆ ಭಗವಂತನೇ ವೈದ್ಯ. ನಮ್ಮ ರೋಗ ಯಾವುದು, ಇದು ನಿವಾರಣೆ ಹೇಗಾಗುವುದು ಅಂತ ಮೂಲಭೂತ ಪ್ರಶ್ನೆ ಯಾರಿಗೆ ಬರುತ್ತೋ ಆಗ ಅವರಿಗೆ ವೈದ್ಯನ ಸಲಹೆ ಅಗತ್ಯ ಬರುತ್ತೆ. ನಮ್ಮ ರೋಗವನ್ನೇ ಕಂಡುಕೊಳ್ಳಿಲ್ಲ, ನಮ್ಮ ಹೊಟ್ಟೆಯೊಳಗೆ ಒಂದು ಕಾಯಿಲೆ ಇದೆ, ನಮಗೆ ತಿಳಿಲೇ ಇಲ್ಲ, ಹಾಗೆ ಸತ್ತರು. ಅದಕ್ಕೆ ವೈದ್ಯರ ಹತ್ರ ಯಾರು ಹೋಗ್ತಾರೆ? ಸಣ್ಣ ಸಣ್ಣ ಕೈ ಊದ್ಕೊಳ್ತು, ಸಾಯಂಕಾಲ ಓದ್ಕೊಳ್ತು, ರಾತ್ರಿ ಸರಿ ಹೋಯಿತು, ಯಾರು ವೈದ್ಯರ ಹತ್ರ ಹೋಗ್ತಾರೆ? ಅಂದರೆ ಇದನ್ನು ಅಜ್ಞಾನದ ಪರಮಾವಧಿ. ಆದರೆ ಹುಟ್ಟು ಸಾವು ಎಂಬತಕ್ಕಂಥದ್ದು ಪ್ರತಿಯೊಬ್ಬರ ನಿಯಮೇನೇ ಇರತಕ್ಕಂಥದ್ದು. ಇದರ ಪರಿಹಾರಕ್ಕಾಗಿ ಯಾರೂ ಯೋಚನೆ ಮಾಡ್ತಾಯಿಲ್ಲ. ಇದಕ್ಕೆ ವೈದ್ಯನ ಸಲಹೆ ಅಗತ್ಯ. ಇದಕ್ಕಾಗಿ ವೈದ್ಯನ ಅವಶ್ಯಕತೆ ಇದೆ ಎಂದು ತಿಳಿಯಬೇಕಾಗುವುದು ಇದು ಪ್ರಥಮ ಕರ್ತವ್ಯ. ಅದಕ್ಕೆ ಉತ್ತರ ಭವರೋಗ ವೈದ್ಯ. ನಮಗೆ ದುಃಖ ಒಡ್ಡುವುದೇ ರೋಗ. ದುಃಖ ಅಂದರೆ ಏನು? ವೈದ್ಯ ನಮಗೆ ದುಃಖ ಒಡ್ಡುವುದೇ ರೋಗ. ರೋಗ ಎಂದರೆ ರೋಧನಗತಿ, ಅಂದರೆ ಅಳುವುದಕ್ಕೆ ದಾರಿ ಎಂದರ್ಥ. ಹುಟ್ಟಿದ ಮಗು ತಾಯಿ ಹೊಟ್ಟೆಯಲ್ಲಿ ಅಳ್ತಾ ಇರುತ್ತೆ, ನಮಗೆ ಕೇಳಿಸೋದಿಲ್ಲ. ಪ್ರತಿ ಮನುಷ್ಯರು ಪ್ರತಿ ಕ್ಷಣದಲ್ಲೂ ವೇದನೆಯನ್ನು ಪಟ್ಟುಕೊಂಡು ಶಬ್ದ ಮಾಡ್ತಾ ಅಳುತ್ತಾ ಇರ್ಬೋದು, ಮಾನಸಿಕವಾಗಿ ಅಳ್ತಾ ಇರ್ಬೋದು. ಎಲ್ಲ ಅಳುವು ಬೇರೆಯವ್ರಿಗೆ ಕೇಳಿಸ್ಬೇಕು ಅಂತ ನಿಯಮ ಇಲ್ಲ. ಕೋಮಾ ಸ್ಟೇಜಲ್ಲಿರ್ತಕ್ಕಂಥ ಅವನಿಗೆ ಭಯಂಕರ ವೇದನೆ ಇದ್ದರೂ ಸಹ ಅವನಿಗೆ ಹೊರಗಡೆ ಅಳೋಕ್ಕೆ ಸಾಧ್ಯವೇ ಆಗೋದಿಲ್ಲ. ನಾವೇನು ಅಂದ್ಕೊಂಡಿದ್ದೀವಿ, ಸುಖವಾಗಿ ನೆಮ್ಮದಿಯಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದಾನೆ ಅಂತ ನಾವು ಅನ್ಕೋತೀವಿ. ಏಕೆಂದರೆ ನಮ್ಮ ಮೂರ್ಖತನ, ನಮಗೆ ಅದರ ಜ್ಞಾನವೇ ಇಲ್ಲ. ಆದರೆ ಜೀವ ದುಃಖಿ. ದುಃಖ ಸ್ಪಷ್ಟಂ ತದಸ್ಪಷ್ಟಂ ಇತಿ ದ್ವಿಧೇವ ಚೇತನಾತ್. ಸರ್ವಚೇತನರು
ದುಃಖದ ಸ್ಪಷ್ಟ ದುಃಖಗಳೇ ಆಗಿದೆ ಅಂತ ತತ್ವಸಂಖ್ಯಾನದಲ್ಲಿ ಹೇಳಿದ್ದಾರೆ. ಅಳುವುದು ದುಃಖದ ಸಂಕೇತ. ಜೀವರಿಗೆ ಇನ್ನೊಂದು ಬಾಹ್ಯ ಶರೀರ ಸಂಪರ್ಕವೇ ಹುಟ್ಟು, ವಿಯೋಗವೇ ಸಾವು. ಬಾಹ್ಯ ಶರೀರಕ್ಕೆ ಅಂಟಿದ್ದು ಹಸಿವು, ಬಾಯಾರಿಕೆ ಮುಂತಾದ ರುಜಿನ, ಹೀಗೆ ರೋಗ ರುಜಿನಗಳು ತಾಪದಾಯಕವು. ಇದು ನಿರಂತರ ನಡೆಯುವುದರಿಂದ ಭವರೋಗ ಎಂದು ಹೆಸರಿಸಲಾಗಿದೆ. ಸಂಸಾರವೆಂಬುದೇ ಭವರೋಗ. ಸಂಸಾರದಲ್ಲಿ ನಾವು ಕಾಣುತ್ತಿರುವುದು ಹುಟ್ಟು, ಸಾವು. ಇದೇ ಸಂಪರ್ಕ ಸಾವಿನೊಡನೆ ರಮಿಸುತ್ತಿರುವುದು ಸಂಸಾರ. ಸಂಸಾರ ಅಂದರೆ ಏನು? ಸಾವಿನೊಡನೆ ರಮಿಸುತ್ತಿರುವುದು ಸಂಪರ್ಕ. ಸಾವಿನೊಡನೆ ರಮಿಸುತ್ತಿರುವುದು ಸಂಸಾರ. ಯಾರು ಇದನ್ನು ರೋಗ ಅಂದರೆ ರೋಧನಗತಿ, ಸಂಪರ್ಕ ಸಾವಿನೊಡನೆ ರಮಿಸುತ್ತಿರುವುದು ಎಂಬುದನ್ನು ಯಾರು ತಿಳ್ಕೊತಾರೋ ಅವರಿಗೆ ಯೋಚನೆ ಮಾಡಬೇಕು, ಇದರ ನಿವಾರಣೆ ಹೇಗಾಗುವುದು. ಯಾವುದೇ ರೋಗ ರುಜಿನಗಳಿಗೆ ಯೋಗ್ಯ ವೈದ್ಯನನ್ನು ಕಾಣುವುದು, ಅವನಿಂದ ಸಲಹೆ ಪಡೆಯುವುದು ಮತ್ತು ಅವ ಹೇಳಿದ ಪಥ್ಯ ಅನುಸರಿಸುವುದೇ ಆಗಿದೆ. ಹೇಗೆ ಕಾಣುವುದು? ಏನು ಸಲಹೆ, ಏನು ಪಥ್ಯ? ಇದಕ್ಕೆ ಉತ್ತರ ತಿಳಿದವರಿಂದ ಜ್ಞಾನ ಸಂಪಾದಿಸುವುದು. ನಮಗೆ ವಿಶಿಷ್ಟವಾದ ಒಂದು ರೋಗ ಇದ್ದರೆ ಯಾರು ಇರಲಿ ಎಕ್ಸ್ಪರ್ಟ್ ಡಾಕ್ಟರ್ ಅಂತ ನಾವು ವಿಚಾರ ಮಾಡ್ತೀವಿ. ಎಷ್ಟು ಹಣ ಕೊಟ್ಟರು ಪರವಾಗಿಲ್ಲ, ನಾವು ಅವರ ಕನ್ಸಲ್ಟೇಷನ್ ಅಂತ ಹೋಗ್ತೀವಿ. ಹಾಗೆ ಇಲ್ಲಿ ಶಾಸ್ತ್ರವೇ ನಾಲೇಜು, ನಮ್ಮ ಶ್ರಮವೇ ನಾವು ಕೊಡ್ತಕ್ಕಂಥ ಪರಿಶ್ರಮವೇ ನಾವು ಕೊಡ್ತಕ್ಕಂಥ ಕನ್ಸಲ್ಟೇಷನ್ ಫೀಸ್. ಇದರಿಂದ ಏನಾಗುತ್ತೆ? ಶಾಸ್ತ್ರಜ್ಞಾನ ಬರುತ್ತೆ. ಶಾಸ್ತ್ರದಿಂದ ಭಗವಂತನೇ ವೈದ್ಯ ಎಂಬತಕ್ಕಂಥದ್ದು ಅರಿವಾಗುತ್ತೆ. ವೈದ್ಯನ ಅನುಕಂಪ ಪಡೆದು ಆತನ ಸಲಹೆ ಪಡೆಯುವುದು, ಅದೇ ಜ್ಞಾನೋಪದೇಶ. ನಂತರ ಅವ ಹೇಳಿದ ಪಥ್ಯ ಧರ್ಮ ಮಾರ್ಗದ ಆಚರಣೆ. ಸದಾ ಸ್ಮರಣೆಯ ಮೂಲಕ ಸದ್ಧರ್ಮ ಅನುಷ್ಠಾನ ಮಾಡುತ್ತಾ ಅನವರತ ಭಗವಂತನನ್ನು ಆರಾಧಿಸುವುದೇ ಆಗಿದೆ. ಹಿಂದೆ ರಾಜರಾಜರುಗಳಿಗೆ, ಭಿಕ್ಷುಕನಿಗೆ, ಯೋಗಿಗಳಿಗೆ, ಅಯೋಗಿಗಳಿಗೆ ಎಲ್ಲರಿಗೂ ದೈಹಿಕ ರೋಗ ರುಜಿನ ಬಂತು. ಆದರೆ ಯಾರೂ ಅದಕ್ಕೆ ತಲೆ ಕೆಡಿಸಿಕೊಳ್ಳಿಲ್ಲ. ಯಾಕಂದರೆ ಜೀವ ನಿತ್ಯ, ಶರೀರ ಅನ್ನೋದು ಅನಿತ್ಯ. ಹೇಗೆ ನಮಗೆ ಏನೂ ಪ್ರಯತ್ನವಿಲ್ಲದೆ ದುಃಖ ಬರುತ್ತೋ ಹಾಗೆ ಏನೂ ಪ್ರಯತ್ನವಿಲ್ಲದೆ ಸುಖವೂ ಬರುತ್ತೆ. ಇದನ್ನು ನಿಶ್ಚಿತ ಜ್ಞಾನ ಇದ್ದ ಪೂರ್ವಿಕರು ಮಹಾರೋಗ ಬಂದರೆ ಮಾತ್ರ ಅವರಿಗೆ ಒಂದು ವ್ಯವಸಾಯ ಮಾಡ್ತಾಯಿದ್ದರು ಹೊರತು ಸಣ್ಣ ಪುಟ್ಟ ಕಾಯಿಲೆಯನ್ನು ಜಗ್ಗುತ್ತಾ ಇರಲಿಲ್ಲ. ಹಾಗೆ ಯಾರು ಶಾಸ್ತ್ರ ಶ್ರವಣದಲ್ಲಿ ಪರಿಶ್ರಮವನ್ನು ಮಾಡ್ತಾರೋ ಅವರಿಗೆ ನಿದ್ದೆ, ಆಯಾಸ, ಹಸಿವು, ಬಳಲಿಕೆ, ತೀರ್ಥಯಾತ್ರೆ, ಪರ್ಯಟನ, ಗುರುಸೇವ ಮುಂತಾದ ಕಠಿಣ ಶ್ರಮಗಳೇನಿದೆ ಶ್ರಮ ಅನಿಸಿಕೊಳ್ಳೋದಿಲ್ಲ. ಅವರು ಇಷ್ಟವಾಗಿ ಮನಸ್ಪೂರ್ವಕವಾಗಿ ಮಾಡ್ತಾರೆ. ಇದೇ ಪಥ್ಯ. ನಾವು ಔಷಧವನ್ನು ತಗೊಂಡ್ರೆ ಹಾಲು ಬಿಡಬೇಕು, ಮೊಸರು ಬಿಡಬೇಕು, ನೀರು ಬಿಡಬೇಕು ಅಂದ ಹಾಗೆ ನಿಷಿದ್ಧ ಪದಾರ್ಥವನ್ನು ಬಿಡುವುದೇ ಪಥ್ಯ. ಹರಿಗುರುಗಳ ಭಕ್ತಿ, ಅವರ ಪಾದ ಸೇವಿಸುವುದೇ ಪಥ್ಯ. ಸದಾ ಹರಿ ಸ್ಮರಣೆ ಮಾಡುವುದೇ ಪಥ್ಯ. ಸದಾಚಾರಿಯಾಗಿರುವುದೇ ಪಥ್ಯ. ಇದರಿಂದ ಸಂಸಾರದಿಂದ ಮುಕ್ತನಾಗಿ ಸ್ವರೂಪಯೋಗ್ಯತಾ ಪೂರ್ಣಾನಂದ ಮೋಕ್ಷವನ್ನು ಪಡೆಯಬಹುದು. ವೈದ್ಯ ಅಂದರೆ ಏನು? ಆದ್ಯ ಅಂದರೆ ಮೂಲ ಕಾರಣ ತಿಳಿದು ಗುಣಪಡಿಸುವುದು ಎಂದರ್ಥ. ಆದ್ಯ ಅಂದರೆ ಮೂಲ, ಅಂದರೆ ವಿವೇಚನೆ ಇದ್ದವ. ನಮ್ಮ ಭವರೋಗ ಸಂಸಾರಕ್ಕೆ ಮೂಲವಾದದ್ದು ಯಾವುದು? ನಮ್ಮ ಅನಾದಿ ಕಾಮಕರ್ಮಗಳು. ಅನಾದಿ ಕಾಮಕರ್ಮಗಳನ್ನ ನಾಶ ಮಾಡ್ತಕ್ಕಂಥವ್ರು ಯಾವುದರಿಂದ ಸಾಧ್ಯ? ಅಪರೋಕ್ಷ ಜ್ಞಾನದಿಂದ. ಆದ್ದರಿಂದ ಭಗವಂತ ನಮಗೆ ಕೊಡ್ತಕ್ಕಂಥ ಮೊದಲನೇ ಟ್ರೀಟ್ಮೆಂಟ್ ಏನು? ಅವನು ತೃಪ್ತನಾದರೆ ಅಪರೋಕ್ಷ ಜ್ಞಾನ. ಅದರಿಂದ ಏನಾಗುತ್ತೆ? ಎಲ್ಲ ಪ್ರಾರಬ್ಧ ಕರ್ಮಗಳು ಸುಟ್ಟು ಬೂದಿಯಾಗತ್ತೆ. ಈಗ ಅನುಭವಿಸುತ್ತಿರುವುದು ಲೀಲಾಜಾಲವಾಗಿ ಮುಂದೆ ಸಾಗತ್ತೆ. ಆದ್ದರಿಂದ
ಇದು ನಿಜವಾದ ಔಷಧ. ಮನುಷ್ಯರೆಲ್ಲರೂ ಬಾಹ್ಯ ಶರೀರವುಳ್ಳವರು. ಶರೀರ ಎಂದರೆ ರೋಗ ರುಜಿನಗಳ ತವರೂರು. ನಮಗೆ ಶರೀರ ಇರಬೇಕು, ಇಲ್ಲೇ ಮೋಕ್ಷಕ್ಕೆ ಹೋಗಬೇಕು ಅಥವಾ ಇಲ್ಲೇ ದೇವತಾ ಲೋಕಕ್ಕೆ ಹೋಗಬೇಕು ಎಂಬುದು ಸಾಧ್ಯವಿಲ್ಲ. ಏಕೆಂದರೆ ಈ ಶರೀರ ಇಟ್ಟುಕೊಂಡು ನಾವು ವಿಮಾನದಂತೆ ಹಾರಕ್ಕೆ ಸಾಧ್ಯವ? ಇದು ಮಣ್ಣಿನ ಶರೀರ. ಮಣ್ಣಿನ ಶರೀರನ ಬಿಡಲೇಬೇಕು, ತೇಜೋ ಶರೀರದಿಂದ ಹೊರಗಡೆ ಹೋಗಬೇಕು. ಇದು ಆಯಾ ಜೀವರ ಪುಣ್ಯ ಪಾಪ ಕರ್ಮದ ಫಲರೂಪವೇ ಆಗಿದೆ. ಇನ್ನು ಮುಂದಾದರೂ ತಾವು ದೋಷರಹಿತ ಶರೀರ ಸಂಪಾದಿಸಲು ಭವರೋಗ ವೈದ್ಯರ ಸಲಹೆ ಅತ್ಯಗತ್ಯ ಎಂಬುದು ಇಲ್ಲಿ ದಾಸರು ತಿಳಿಸಿರುತ್ತಾರೆ. ದೇವರು ನುಡಿದ ಸತ್ಪಥವೇ ಪಥ್ಯ, ನಿತ್ಯ ದೇವರ ಸ್ಮರಣೆಯೇ ದಿವ್ಯ ಔಷಧ, ಇದೇ ಮುಕ್ತಿಗೆ ಸೋಪಾನ. ಭವರೋಗ ವೈದ್ಯ ಎಂಬತಕ್ಕಂಥ ಈ ಗದ್ಯದಿಂದ ಒಂದು ಜನ್ಮದಲ್ಲ, ಅನಂತ ಜನ್ಮಕ್ಕೆ ಅಂಟಿದ ರೋಗದ ನಿವಾರಣೆ ಹೇಗೆ ಸಾಧ್ಯ ಎಂಬತಕ್ಕಂಥ ಅತ್ಯಂತ ಸುಲಭೋಪಾಯವಾಗಿ ಯಾವ ಜೀವರಿಗೆ ಯೋಗ್ಯ ಪದವನ್ನು ತಿಳಿಸಿಕೊಡಿಸುವಾಗಿ ಶ್ರೀ ಪುರಂದರದಾಸರು ಮಹಾ ಉಪದೇಶವನ್ನು ಮಾಡಿದಂತೆ ಈ ಗದ್ಯ ರಚಿಸಿಕೊಟ್ಟಿದ್ದಾರೆ. ಆದ್ದರಿಂದ ಶ್ರೀ ಪುರಂದರದಾಸರಿಗೆ ನಾವು ಏನು ಮಾಡಬೇಕು? ನಮೋ ನಮಃ ಭೂಯಿಷ್ಠಾಂತೆ ನಮಃ ಉಕ್ತಿಂ ವಿಧೇಮ ಅಂತ ಹೇಳಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಹೇಳುತ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.